ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆರ್ಕೆಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲ ಸಹಕಾರದಿಂದ ಇವತ್ತಿನ ದಿನ 3000 ಸಬ್ಸ್ಕ್ರೈಬ್ ದತ್ತ ನಮ್ಮ ಚಾನಲನ್ನು ನಡೀತಾ ಇದೆ. ಸ್ನೇಹಿತರೆ ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ನಾವು ನಿಮಗೆ ಒಳ್ಳೊಳ್ಳೆ ಮಾಹಿತಿಯನ್ನು ನೀಡಲು ಬಯಸುತ್ತೀವಿ. ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಲೇಬರ್ ಕಾರ್ಡ್ ಬಗ್ಗೆ ಭಾಳಷ್ಟು ಗೊಂದಲದಲ್ಲಿ ಈಗಾಗಲೇ ಇದ್ದಾರೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಈಗಾಗಲೇ ಲೇಬರ್ ಕಾರ್ಡ್ ಒಂದು ಡಿಪಾರ್ಟ್ಮೆಂಟ್ನವರು ಬೇರೆ ಒಂದು ವೆಬ್ಸೈಟನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ವೆಬ್ಸೈಟ್ನಲ್ಲಿ ಈಗ ಹೊಸದಾಗಿ ಲಾಂಚ್ ಆಗಿದೆ ಸ್ನೇಹಿತರೆ, ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರು. ಈಗ ನಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ, ಯಾರು ಸ್ಕಿಪ್ ಮಾಡಿದೆ. ವೆಬ್ಸೈಟ್ನಲ್ಲಿ ನಾವು KBOC ಅಂತ ಹೊಡೆದ್ರೆ KBOC ಈ ಥರ KBOC WB ಅಂತ ಹೊಡೆದ್ರೆ ಓಪನ್ ಆಗುತ್ತಿತ್ತು ಸ್ನೇಹಿತರೆ. ಈಗ ಏನು ಮಾಡಿದಾರಪ್ಪ ಅಂದರೆ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಒಂದು ಹಳೆದನ್ನು ಈಗ ಮಾಡಿಫಿಕೇಷನ್ ಮಾಡಿಬಿಟ್ಟು ಈಗ ಲೋಗೋನ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಈ ಕಾರ್ಡ್ ಪದ್ಧತಿನೂ ಕೂಡ ಚೇಂಜ್ ಆಗಿದೆ. ಈ ಸಂಪೂರ್ಣ ಮಾಹಿತಿ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಸೇಮ್ KBOC WB ಅಪ್ಲಿಕೇಶನ್ ಮೇಲೆ ನೀವು ಇಷ್ಟು ಹೊಡೆದ್ರೆ ಸಾಕು ಸ್ನೇಹಿತರೆ, ಬರುತ್ತೆ. ಓಪನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಓಪನ್ ಮಾಡಿದ ಮೇಲೆ ನಾವು ಯಾವ ರೀತಿ ಏನು ಓಪನ್ ಆಗುತ್ತಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು ಸೇಮ್ ಇದೆ. ನೀವು KBOC WB ಮೇಲೆ ಕ್ಲಿಕ್ ಮಾಡಿ ಅದು ನಿಮಗೆ ರಿಡೈರೆಕ್ಟ್ ಆಗಿ ಆ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಇದು ಒಂದು ಹೊಸದು ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಆಗಿದೆ ಸ್ನೇಹಿತರೆ. ಆವಾಗ ನಮಗೆ ಒಂದು ಈ ಸಿಂಬಲ್ ಬರ್ತಾ ಇತ್ತು ಸ್ನೇಹಿತರೆ. ಆವಾಗ ಈಗ ಇಲ್ಲಿ ಇದೆಯಲ್ಲ ಈ ಸಿಂಬಲ್ ನಮಗೆ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಮಾಡಬೇಕಪ್ಪ ಅಂದರೆ ಸೇಮ್ ಸ್ನೇಹಿತರೆ, ಹಳೆದರಲ್ಲಿ ಏನು ವರ್ಕ್ ಮಾಡಿದ್ರಲ್ಲ ನೀವು ಅದೇ ರೀತಿಯಲ್ಲಿ ಕೂಡ ಇದರಲ್ಲಿ ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ರಿನ್ಯೂವಲ್ ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕಾಗುತ್ತಿತ್ತು, ರಿಜಿಸ್ಟರ್ ಲಾಗಿನ್ಗೆ ಹೋಗ್ಬೇಕು ಸ್ನೇಹಿತರೆ. ಇಲ್ಲಿ ರಿಜಿಸ್ಟರ್ ಲಾಗಿನ್ಗೆ ಹೋಗ್ಬಿಟ್ಟು ಈಗ ನೀವು ಹಾಕಿದರೆ ಇಲ್ಲಿ ಫೋನ್ ನಂಬರನ್ನು ಹಾಕ್ಬಿಟ್ಟು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ. ಅದ್ರ ಮುಖಾಂತರ ನೋಡ್ಬೋದಿತ್ತು. ಈಗ ಒಂದು ವೇಳೆ ನೀವು ರಿನ್ಯೂವಲ್ ಮಾಡ್ತಾ ಇದ್ದೀರಪ್ಪ ಅಂದರೆ ಸ್ನೇಹಿತರೆ, ಇದು ಭಾಳಷ್ಟು ದಿನಗಳ ಸುಮಾರು ಒಂದು 15 ಡೇಸ್ ಇದು ಬಂದಾಗಿತ್ತು. ವೆಬ್ಸೈಟ್ನಲ್ಲಿ ವರ್ಕ್ ನಡೀತಾ ಇತ್ತು, ತಾಂತ್ರಿಕ ಕಾರಣಗಳಿಂದ ಬಂದಾಗಿತ್ತು. ಈಗ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಈಗ ಮತ್ತೆ ಪುನರಾರಂಭಿಸಿದ್ದಾರೆ. ಆ ಒಂದು ಪುನರಾರಂಭದಲ್ಲಿ ಈಗೆಲ್ಲ ಕಂಪ್ಲೀಟ್ ವರ್ಕ್ ಮುಗಿದಿದೆ. ಈಗ ಆರಾಮದಿಂದ ನೀವು ಅಪ್ಲಿಕೇಶನನ್ನು ರಿನ್ಯೂವಲ್ ಮತ್ತು ಈ ಕಾರ್ಡ್ ಮತ್ತು ಹೊಸದಾಗಿ ಯಾರೆಲ್ಲ ಲೇಬರ್ ಕಾರ್ಡೆಲ್ಲ ಮಾಡಿಸಿಲ್ಲ ಅವರು ಹಾಕ್ಬೋದು ಸ್ನೇಹಿತರೆ. ಈಗ ನಾವು ನೋಡೋಣ ಆಲ್ರೆಡಿ ರಿಜಿಸ್ಟರ್. ಈಗ ಸುಮ್ಮನೆ ನಿಮಗೆ ಏನಪ್ಪ, ಈಗ ಆಲ್ರೆಡಿ ಒಂದು ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದಾರೆ. ಅವ್ರದ್ದು ಸ್ಟೇಟಸ್ ನೋಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಅವ್ರ ಫೋನ್ ನಂಬರ್ ಹಾಕಿ ಇಲ್ಲಿ ಅವರ ಒಂದು OTP ಕೇಳುತ್ತೆ, OTP ಹಾಕಬೇಕಾಗುತ್ತೆ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನೀವು ಆಲ್ರೆಡಿ ಈ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅಥವಾ ನೀವು ಈ ಕಾರ್ಡ್ ಮಾಡ್ಕೋಬೇಕಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ. ಈ ಕಾರ್ಡ್ ಇಲ್ಲ ನಿಮ್ಮದು ಹಳೆಯ ಲೇಬರ್ ಕಾರ್ಡ್ ಇದ್ದರೆ ಇಲ್ಲಿ ನೀವು ಅವರು ಒಂದು ರಿಜಿಸ್ಟರ್ ನಂಬರ್ ಮತ್ತು ಇಲ್ಲಿ ರೆಫರೆನ್ಸ್ ನಂಬರ್ ಹಾಕಿ ವೆರಿಫೈ ಮಾಡಿದರೆ ಸೇಮ್ ಓಲ್ಡ್ನಲ್ಲಿ ಯಾವ ರೀತಿ ಇಲ್ಲಿ ವೆರಿಫೈ ಆಗ್ತಿತ್ತು ಅದೇ ರೀತಿ ಕೂಡ ಇಲ್ಲಿ ವೆರಿಫೈ ಆಗುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಹೊಸದಾಗಿ ಹಾಕೋರಿಗೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಜನರೇಟ್ OTP ಮೇಲೆ ಇಲ್ಲಿದೆ ನೋಡಿ ಸ್ನೇಹಿತರೆ, ರಿಜಿಸ್ಟರ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಅಂತಿದೆಯಲ್ಲ, ಇಲ್ಲಿ ಹೊಸದಾಗಿ ಹಾಕೋರು ಇದ್ರ ಮೇಲೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಎಂಟರ್ ಮೊಬೈಲ್ ನಂಬರ್ ಆ್ಯಸ್ ಪರ್ ಆಧಾರ್ ರಿಜಿಸ್ಟರ್ಡ್ ಅಂದರೆ ನಿಮಗೆ ಯಾವ ಒಂದು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇರುತ್ತೆ ಅದೇ ಒಂದು ನಂಬರ್ ಹಾಕಬೇಕಾಗುತ್ತೆ. ಇಷ್ಟಿರುತ್ತೆ ಸ್ನೇಹಿತರೆ. ಇದು ಹೊಸದಾಗಿ ನಾನೊಂದು ಈ ಕಾರ್ಡನ್ನು ಮಾಡಿದ್ದೇನೆ ಸ್ನೇಹಿತರೆ. ಈ ಕಾರ್ಡನ್ನು ಕೂಡ ನಿಮಗೆ ಇವತ್ತಿನ ದಿನ ತೋರಿಸ್ತೀನಿ ಯಾವ ರೀತಿಯಲ್ಲಿ. ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಅಂತಿದೆ. ಈ ಸಿಂಬಲ್ ನೋಡ್ತಿರ್ಬೋದು ನೀವು, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತಾಗಿದೆ ಸ್ನೇಹಿತರೆ. ಈಗ ಈ ಅಂದರೆ ಈ ಲೋಗೋನು ಚೇಂಜ್ ಆಗಿದೆ ನೋಡ್ತಿರ್ಬೋದು. ನಾನು ನಿಮಗೆ ಹೊಸ ಒಂದು ಈ ಕಾರ್ಡನ್ನು ತೋರಿಸ್ತೀನಿ ಸ್ನೇಹಿತರೆ. ನೋಡ್ತಿರ್ಬೋದು ಈ ಸಿಂಬಲ್ ಈ ರೀತಿ ಬಂದಿದೆ. ಇಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಬಂದಿದೆ. ಇಂಗ್ಲೀಷ್ನಲ್ಲಿ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಬಂದಿದೆ. ನೋಡ್ತಿರ್ಬೋದು ಈ ಥರ ಒಂದು ಬಾರ್ ಕೋಡ್ ಬಂದಿರುತ್ತೆ. ಎಲ್ಲ ಸೇಮ್ ಇರುತ್ತೆ. ಲೋಗೋ ಒಂದು ಚೇಂಜ್ ಆಗಿದೆ ಸ್ನೇಹಿತರೆ. ಇಲ್ಲಿ ಈ ಲೋಗೋ ಮತ್ತು ಬಾರ್ ಕೋಡ್ ಹೊಸದಾಗಿ ಬಂದಿದೆ ಸ್ನೇಹಿತರೆ. ಯಾರೆಲ್ಲ ರಿನ್ಯೂವಲ್ ಮಾಡಿಸ್ಬೇಕು ಅನ್ನೋರು, ಹೊಸದಾಗಿ ಅರ್ಜಿ ಹಾಕಬೇಕು ಅನ್ನೋರು ಇವತ್ತಿನಿಂದ ನೀವು ಎಲ್ಲಾದರೂ ಕೂಡ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಲೇಬರ್ ಕಾರ್ಡನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಶೇರ್, ಸಬ್ಸ್ಕ್ರೈಬ್, ಒಂದು ಸಣ್ಣ ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ಅದೇ ರೀತಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ಅಲ್ಲಿವರೆಗೂ ನಮಸ್ಕಾರ.